ನಿಮ್ಗೆಲ್ಲ ಕೊಡ್ಲಿ ಕತೆ ಗೊತ್ತಾ? ಕೊಡ್ಲಿ ಕತೆ ಏನ್ ಹೇಳು? ನೀವ ಚಿನ್ನ ಕೊಡ್ಲಿಕ್ಕೆ ಕಳ್ಕೊಂಡಿದ್ ರೈತ ಆಮೇಲೆ ಏನ್ ಮಾಡ್ತಾನೆ, ಅದು ಮುಂದಿನ ಕತೆ ಹೇಳ್ತೀನಿ ಕೇಳ್ರಿ. ಆ 3 ಕೊಡ್ಲಿನು ಕೊಡ್ತಾನಲ್ಲ ದೇವ್ರು, ಅವನೇ ಬಹಳ ಭಕ್ತ ಆಗ್ಬಿಡ್ತಾನೆ. ಆಂಜನೇಯ ಸ್ವಾಮಿ ಭಕ್ತ ಆಗ್ಬೇಕು. ದೇವ್ರು ನೋಡಿರಲ್ಲ ಅವ್ನು, ಆದ್ರೂ ನನ್ ಪಾಲ್ ಇದ್ದಾನೆ ದೇವ್ರು ಅಂತ ಅವ್ನು ತಿಳ್ಕೊಂಡಿರ್ತಾನೆ. ನನ್ ಕಷ್ಟಕ್ಕೆ ಸಹಾಯ ಮಾಡೇ ಮಾಡ್ತಾನೆ, ಯಾಕೆಂದ್ರೆ ನಾ ಒಳ್ಳೆಯವನು ಅಂತ ಅವ್ನು ಗೊತ್ತಲ್ಲ. ಅವ್ನು ನಾ ಒಳ್ಳೆಯವನು, ದೇವ್ರು ನನ್ಗೆ ಸಹಾಯ ಮಾಡೇ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾನೆ. ಒಂದಿನ ಅವನು ತನ್ನ ಎತ್ತಿನ ಗಾಡಿ ತಗೊಂಡು ತಮ್ಮ ಹಳ್ಳಿಯಿಂದ ತೋಟದ ಕಡೆ ಹೋಯ್ತಾ ಇರ್ತಾನೆ. ಆಗ ಅವನ ಎತ್ತಿನ ಗಾಡಿ ಕೆಸರಲ್ಲಿ ಊದ್ಕೊಂಡ್ಬಿಡ್ತದೆ. ಯಾರು ಬರೋಕ್ಕಿಲ್ಲ. ಆಗ ಎಲ್ಲ ಅವ್ರವ್ರ ಕೆಲಸ ಕೊಂಡೋಗಿರ್ತಾರೆ, ಅವನೊಬ್ನೇ ಊದ್ಕೊಂಡಿದ್ದ ಚಕ್ರ ಎತ್ತಕ್ ನೋಡ್ತಾನೆ. ಅವನೊಬ್ಬನ ಕೈಲಿ ಆಗೋದಿಲ್ಲ. ಬಹಳ ಪ್ರಯತ್ನ ಪಡ್ತಾನೆ, ಅವನೊಬ್ಬನ ಕೈಲಿ ಜರುಗ್ಸಕ್ ಆಗದೆ. ಏನ್ ಮಾಡೋದು? ದೇವ್ರ ನೆನ್ಕೋತಾನೆ, ದೇವ್ರೇ ನೋಡು, ನೀನ್ ಬಹಳ ಭಕ್ತ, ನಾನು ಕೊಡ್ಲಿನೇ ನಂದು ಅಂತ ನಿಂತು ನನ್ ಕೊಡ್ಲಿ ಮಾತ್ರ ನಾನು ಇಸ್ಕೊಂಡಿದ್ದೀನಿ, ನೀ ನನ್ ಮೆಚ್ಕೊಂಡಿದ್ಯಾ. ಈಗ ನೋಡು, ನಂದು ಚಕ್ರ ಸಿಕ್ಕಾಕೊಂಡ್ಬಿಡೈತಲ್ಲ ಕೆಸರಲ್ಲಿ, ಬಾ ನೀನು ಬಿಡ್ತು ಬಾ ಅಂತಾನೆ. ಅವನ ಹಂಗಂತ ಕೂತಿದ್ದಾಗ ಇನ್ನೊಬ್ಬ ರೈತ ಬರ್ತಾನೆ. ಅವನ ಅಕ್ಕಪಕ್ಕದ ಹೇಳು, ಯಾಕೆ ಹಿಂಗಾಗೋಗೈತೆ, ಬಾ ಇಬ್ರು ಸೇರ್ಕೊಂಡು ಎತ್ತನ ಅಂತಾನೆ. ಅವನು ಬೇಡ ಬೇಡ ನೀನ್ ಹೋಗು, ದೇವ್ರು ಬರ್ತಾನೆ ನನ್ಗೆ ಎತ್ ಕೊಡ್ತಾನೆ ಅಂತ ಅವ್ನು ಕಳಿಸ್ಬಿಡ್ತಾನೆ. ಅವ್ರಾದ್ಮೇಲೆ ನಮ್ ಲಿಂಗರಾಜಗೌಡ್ರು ಅಂತವ್ರು 4 ಜನ ಊರು ಯಜಮಾನ್ರು ಬರ್ತಾರೆ. ಅವ್ರ ಹೇಳ್ತಾರೆ, ಯಾಕೆ ನೀವು ಒಬ್ರೇ ಕಷ್ಟ ಪಡ್ತಿದ್ದೀರಾ, ಎಲ್ಲ ಸೇರ್ಕೊಂಡು ದೇವ್ರನ್ನ ಇದನ್ನ ಎತ್ತಾಕ್ಬಿಡೋಣ ಬನ್ನಿ ಅಂತಾರೆ. ಅವನು ಬ್ಯಾಡಿ ಹೋಗಿ ದೇವ್ರು ಬಂದು ಸಹಾಯ ಮಾಡ್ತಾನೆ ಅಂತ. ಸಂಜೆ ಗಂಟೆ ಜನ ಬರ್ತಾರೆ ಇರ್ತಾರೆ. ಆ ದಾರಿಯಿಂದ ಜನ ಓಡಾಡ್ತಾರಲ್ಲ, ಇವ್ನು ಯಾರು ಒಪ್ಪಕ್ಕಿಲ್ಲ, ಬಿಡು ದೇವ್ರು ಬರ್ತಾನೆ, ನಿಯಾತಿ ಬಂದಿದ್ದಾರೆ ಹೋಗಿ. ಸಾಯಂಕಾಲ ಆದ್ರೂ ದೇವ್ರು ಬರೋದೇ ಇಲ್ಲ. ಆಗ ಸಾಯಂಕಾಲದ ಮೇಲೆ ಇವನು ದೇವ್ರನ್ನ ಬೈತಾನೆ. ಅಲ್ಲ ಕಣಪ್ಪ ದೇವ್ರೆ, ನಾನು ಬೆಳಗಿಂದ ಕಾಯ್ತಾ ಇದ್ದೀನಿ, ನೀನ್ ಬರೋದ್ ಬಿಟ್ಬಿಟ್ಟು ನೀನು ಕಾಯ್ಕೊಂಡ್ ನಾನು ಹಿಂಗಾಗೋಯ್ತಾನೆ. ಇವತ್ತು ನೋಡಿ, ಎತ್ತುಗಳಿಗೆ ಮೇವಿಲ್ಲ, ನೀರಿಲ್ಲ, ನಾನು ಊಟ ಮಾಡದೆ ಕಾಯ್ಕೊಂಡ್ ಕೂತಿದ್ದೀನಿ, ನೀ ಬರ್ಲೇ ಇಲ್ವಲ್ಲ ಅಂತ ದೇವ್ರನ್ನ ಕೇಳ್ತಾನೆ. ಆಗ ದೇವ್ರ ಮೇಲಿಂದ ಹೇಳ್ತದೆ, ಅಲ್ಲ ಕಣ ಮಂಕು, ನಾನು ರೈತನ ರೂಪದಲ್ಲಿ, ನಿಮ್ ಪಕ್ಕದ ಮನೆಯವ್ರ ರೂಪದಲ್ಲಿ, ಲಿಂಗರಾಜಗೌಡ ರೂಪದಲ್ಲಿ, ಎಲ್ಲಾ ರೂಪದಲ್ಲೂ ಬಂದಿದ್ದಲ್ಲ ನಿಂಗೆ ಸಹಾಯ ಮಾಡಕ್ಕೆ. ನೀ ಬೇಡ ಅಂದಾಗ ಅಲ್ವಾ, ನೀ ಬೇಡ ಅಂತಲ್ಲ, ಅದಕ್ಕೆ ನಾನು ಸುಮ್ಮನಾದೆ ಅಂತಾನೆ. ಹಂಗೆ ನೀವು ಒಳ್ಳೆಯವರಾಗಿದ್ರೆ, ನ್ಯಾಯವಂತರಾಗಿದ್ರೆ, ದೇವ್ರು ಯಾವುದೋ ರೂಪದಲ್ಲಿ ನಿಮ್ಗೆ ಸಹಾಯ ಮಾಡ್ತಾನೆ. ಯಾವ ರೂಪದಲ್ಲಿ ಗೊತ್ತಿಲ್ಲ, ಯಾವುದೋ ರೂಪದಲ್ಲಿ ನಿಮ್ಗೆ ದೇವ್ರು ಸಹಾಯ ಮಾಡ್ತಾನೆ. ಆದರೆ ನೀವು ಒಂಚೂರು ಕೆಟ್ಟ ಯೋಚನೆ ಮಾಡಿದ್ವಿ ಅಂತ ಇಟ್ಕೊಳ್ರಿ, ದೇವ್ರು ನಿಮ್ಗೆ ಅದ್ರ ಪಾಠನ ನಿಮ್ ಜೊತೆಯಲ್ಲಿರೋರ್ ಕೈಲೇ ಕಲಿಸ್ತಾರೆ. ಇದೇ ರೈತ ಆಮೇಲೆ ಏನ್ ಮಾಡ್ತಾನೆ, ಈ ರೈತನಿಗೆ ಒಂದ್ ಹೆಂಡತಿ, ಒಂದ್ ಮಗು ಇರ್ತೀವಿ, ಗಂಡ್ ಮಗ.